ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಂತ ಹೇಳ್ತಾರಲ್ಲ, ಅದೇ ಥರ ನಮ್ಮ ಸಿನಿಮಾ ನಮಗೆ ತುಂಬಾ ಇಷ್ಟ ಆಗುತ್ತೆ. ನಾನೊಂದು 5 to 10 ಟೈಮ್ ನೋಡಿದ್ದೀನಿ, 6 to 7 ಟೈಮ್ ನೋಡಿದ್ದೀನಿ ಅನಿಸುತ್ತೆ. ಪ್ರತಿ ಸಲ ನಾನು ಸಿನಿಮಾ ಮಾಡಿದರೂ ಕೂಡ ನನಗೇನೆ ಒಂದೊಂದು ಸಲ ಅರ್ಥ ಆಗದಿರೋದು, ಅಂದರೆ ಪ್ರತಿ ಸಲ ನೋಡೋದು ಬೇರೆ ಬೇರೆ ಥರ ಹೊಳುಗಳು ಕಾಣ್ತಾ ಹೋಗುತ್ತೆ. ಸೊ ಇವತ್ತು ಪ್ರತಿಯೊಬ್ಬರು ರಿಯಾಕ್ಷನ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬರೂ ಅಂದರೆ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಲ್ಲಿ ಅಂತ. ಪಕ್ಕದಲ್ಲೇ ಕೂತಿದ್ರು ಕೂಡ ಅವ್ರ ರಿಯಾಕ್ಷನ್ನು, ಆಮೇಲೆ ಅವರು ಹೇಳ್ತಾ ಇದ್ದಿದ್ದು ತುಂಬ ಕ್ಯೂರಿಯಸ್ ಆಗಿ ಕೂತಿರೋದು ನೋಡಿ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದೊಂದೇ, ಕನ್ನಡ ಸಿನಿಮಾವನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಸರ್, ಹೇಗೆ ಅನಿಸ್ತು ಸಿನಿಮಾ? ಇವತ್ತು ಈ ಕೋರಾ ಸಿನಿಮಾವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ಮುಖಂಡರುಗಳು ಇವತ್ತು ನಾರಾಯಣಗೌಡರು ಬರಬೇಕಾಯಿತು, ಅವರು ಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಎಲ್ಲರೂ ಬಂದು ಸಿನಿಮಾವನ್ನು ನೋಡಿದು. ಸಿನಿಮಾ ಶುರುವಾಗ್ತಾ ಕೆಲವರು ಎಲ್ಲೋ ಹೋಗಬೇಕು, ನಾನು ಅರ್ಧದಲ್ಲಿ ಹೋಗ್ತೀನಿ ಅಂತ ಹೇಳಿದಂಥ ಎಲ್ಲ ನಮ್ಮ ಮುಖಂಡರುಗಳು ಕೊನೆಗಂಟ ಹಿಡಿದು ನಿಲ್ಲುವಂತ ಆಯಿತು. ಯಾಕೆಂದರೆ ಕತೆ ಅಷ್ಟು ತುಂಬ ಚೆನ್ನಾಗಿ ನಿರ್ದೇಶಕರು ತಗೊಂಡೋಗಿದ್ದಾರೆ, ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಆ ಚಿತ್ರದಲ್ಲಿ ನಟನೆ ಮಾಡಿದಂಥ ನಟ ನಟಿ ಇಬ್ಬರೂ ಕೂಡ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಕೊನೆ ಗಂಟನೂ ಇಡೀ ಸಿನಿಮಾ ಸಸ್ಪೆನ್ಸಲ್ಲೇ ಉಳಿಯುತ್ತೆ. ಕೊನೆ ಗಂಟೆ ಏನಾಗ್ಬೋದು ಅನ್ನುವ ಕಾತರ ಪ್ರೇಕ್ಷಕನಲ್ಲಿ ಉಳಿಯುವಂಥದ್ದಾಗುತ್ತೆ. ಆದರೆ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ. ಇವತ್ತು ಯಾರೋ ಒಬ್ಬ ಹೆಸರಾಂತ ಕಲಾವಿದನ ಸಿನಿಮಾವನ್ನು ನೋಡೋದು, ಹೆಸರಾಂತ ನಿರ್ದೇಶಕನ ಸಿನಿಮಾವನ್ನು ನೋಡೋದು, ಆರೈಸೋದು ಒಂದು ಕಡೆ ಆದರೆ, ಇಂಥ ಹೊಸ ಪ್ರತಿಭೆಗಳನ್ನು ಕನ್ನಡದ ಜನ ಗುರುತಿಸಿ ಬೆಳೆಸುವಂಥದ್ದಾಗಬೇಕು. ಹಾಗಾಗಿ ಇವತ್ತು ನಾರಾಯಣಗೌಡರು ಇಂಥ ಹೊಸ ಪ್ರತಿಭೆಗಳನ್ನು ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅಂಥ ಸಿನಿಮಾಗಳನ್ನು ನಾವು ಇಡೀ ಶೋ ಟಿಕೆಟನ್ನು ಖರೀದಿ ಮಾಡಿ ನೋಡುವಂಥ ಕೆಲಸವನ್ನು ಮಾಡ್ತೀವಿ. ಯಾಕೆಂದರೆ ಕನ್ನಡ ಉಳಿಬೇಕು, ಕನ್ನಡ ಭಾಷಿಕ ಉಳಿಬೇಕು. ಹೋರಾಟ ಒಂದು ಕಡೆ ಆದರೆ ಇಂಥ ಕನ್ನಡಿಗರ ಭಾವನೆ ಜೊತೆಯಲ್ಲಿ, ಕನ್ನಡಿಗರ ಬೆಳವಣಿಗೆ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಸದಾ ಇರ್ತಾರೆ. ಹಾಗಾಗಿ ಇಂಥ ಯುವ ಕಲಾವಿದರನ್ನು ಬೆಳೆಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸಂದರ್ಭದಲ್ಲೂ ಮಾಡಿದೆ, ಮುಂದೆನೂ ಕೂಡ ಮಾಡುತ್ತೆ. ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲ ಕನ್ನಡದ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬಂದು ಈ ಒಂದು ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡದ ಸಿನಿಮಾವನ್ನು ಗೆಲ್ಲಿಸಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಸರ್, ಈ ನಡುವೆ ಸಿನಿಮಾಗಳು ಓಡ್ತಾ ಇಲ್ಲ. ಸಿನಿಮಾ ಓಡಬೇಕಂದ್ರೆ ಏನು ಮಾಡಬೇಕು? ಕಂಟೆಂಟ್ ಇರಬೇಕಾ? ಏನು ಮಾಡಬೇಕು? ಈಗ ಕೆಲವು ಸಿನಿಮಾ ಸ್ಟೋರಿ ಮತ್ತು ಇಲ್ಲ ನಟನ ಮೇಲೆ ಆ ಸಿನಿಮಾ ಡಿಪೆಂಡ್ ಆಗಿರುತ್ತೆ. ಜನ ಏನು ಮಾಡ್ತಾರೆ, ಒಳ್ಳೆ ನಟ ಸಿನಿಮಾ ಮಾಡಿದ್ರೇ ಆ ಸಿನಿಮಾ ಚೆನ್ನಾಗಿರುತ್ತೆ ಎನ್ನುವ ಒಂದು ಆಲೋಚನೆಯಲ್ಲಿದ್ದಾರೆ. ಆ ಆಲೋಚನೆಯಿಂದ ಆಚೆ ಬರಬೇಕು. ಯಾರು ಏನು ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರ ಮಟ್ಟದ ನಟ ಅಂತ ಹೇಳಿಸ್ಕೊಂಡು, ನಟಿ ಅಂತ ಹೇಳಿಸ್ಕೊಂಡು, ನಿರ್ದೇಶಕರು ಅಂತ ಹೇಳಿಸ್ಕೊಂಡು ತೆಗೆಯೋ ಸಿನಿಮಾಗಳು ಏನಕ್ಕೂ ಕೆಲಸಕ್ಕೆ ಬಾರದ ಸಿನಿಮಾ ಅಂತ ಆಚೆ ಪ್ರೇಕ್ಷಕರು ಉಕ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಆದರೆ ಇಂಥ ಹೊಸ ಪ್ರತಿಭೆಗಳನ್ನು ನಾವು ಸಿನಿಮಾ ಮಂದಿರದಲ್ಲಿ ಬಂದು ನೋಡಿದಾಗ ಆ ಸಿನಿಮಾ ಕತೆ, ಆ ನಿರ್ದೇಶನ, ಆ ನಟ ನಟಿಯ ನಟನೆ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಪ್ರೋತ್ಸಾಹ ಮಾಡ್ಬೇಕ್ರಿ. ಕನ್ನಡದ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನೋದು ಜನ ಹೇಳ್ತಾರೆ. ಆದರೆ ಇಂಥ ಸಿನಿಮಾಗಳನ್ನ ಬಂದು ಥಿಯೇಟರ್ ನೋಡಿದಾಗ ಯಾಕೆ ಕನ್ನಡ ಸಿನಿಮಾ ಗೆಲ್ಲಲ್ಲ ಅಂತ ಹೇಳಿ ನನ್ನಂಥ ಒಬ್ಬ ಪ್ರೇಕ್ಷಕ ಈಗ ಓಪನ್ ಆಗಿ ನೀವೆಲ್ಲರೂ ಬಂದು ಚಿತ್ರಮಂದಿರದ ಸಿನಿಮಾವನ್ನು ನೋಡಿ ಇಂಥ ಹೊಸ ಸಿನಿಮಾಗಳನ್ನು ಗೆಲ್ಲಿಸಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೀನಿ. ಪರಭಾಷೆ ಸಿನಿಮಾಗಳು ಜಾಸ್ತಿ ಓಡ್ತಿದೆ. ನಮ್ಮ ಕನ್ನಡ ಚಿತ್ರ ಯಾಕೆ ಓಡಲ್ಲ? ಪರಭಾಷಾ ಸಿನಿಮಾ ಓಡ್ತಾ ಇದೆ ಅಂದರೆ ಪರಭಾಷಾ ಪ್ರೇಕ್ಷಕರು ಮತ್ತು ನಮ್ಮ ಕನ್ನಡದ ನಿರ್ಲಕ್ಷ್ಯ ಕನ್ನಡಿಗರು ಹೋಗಿ ಪರಭಾಷಾ ಸಿನಿಮಾವನ್ನು ಪ್ರೋತ್ಸಾಹ ಮಾಡ್ತಾರೆ. ಅಂಥ ನಿರ್ಲಕ್ಷ್ಯ ಕನ್ನಡಿಗರಿಗೆ ನಾನು ಹೇಳ್ತಿದ್ದೀನಿ, ನೀವು ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡಿಗರ ಬದುಕು ಹಸ್ತಾಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ತೀವಿ. ಜೈಲು ಶಿಕ್ಷೆಯನ್ನು ಅನುಭವಿಸ್ತೀವಿ, ಕೇಸ್ಗಳನ್ನ ಹಾಕ್ಸ್ಕೊಂತೀವಿ. ಆದರೆ ಇವತ್ತು ಕನ್ನಡ ಉಳಿಬೇಕಾಗಿರೋದು ಯಾರೋ ಪರಭಾಷಿಗನ ಮನೆಯಲ್ಲ, ಕನ್ನಡಿಗರ ಮನೆಯಲ್ಲಿ ಕನ್ನಡ ಉಳಿಬೇಕು. ಕನ್ನಡಿಗ ಬಂದು ಕನ್ನಡ ಚಿತ್ರಗಳನ್ನು ನೋಡುವಂತಾಗಬೇಕು, ಕನ್ನಡ ಚಿತ್ರವನ್ನು ಬೆಳೆಸುವಂಥದ್ದಾಗಬೇಕು, ಕನ್ನಡದ ಹೊಸ ನಟ ನಟಿಯರನ್ನ ಬೆಂಬಲಿಸುವಂಥದ್ದಾಗಬೇಕು. ಹಾಗಾಗಿ ಎಲ್ಲರೂ ಬಂದು ಈ ಸಿನಿಮಾವನ್ನು ನೋಡಿ, ತುಂಬ ಅದ್ಭುತವಾಗಿ ಬಂದಿದೆ. ನೀವು ಬಂದು ಸಿನಿಮಾವನ್ನು ನೋಡಿ, ನಾನು ಹೇಳಿರೋ ಮಾತೇನಾದ್ರು ತಪ್ಪಾಗಿದ್ದರೆ ನೀವೇನು ಬೇಕಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬೈಬೋದು ನನ್ನನ್ನು. ಇವತ್ತು ರಾಷ್ಟ್ರ
ರಾಜಶೇಖರ ಧರ್ಮರಾಜ್ ಗೌಡ್ಗೆ, ಈಕಾರ ಚಲನಚಿತ್ರಕ್ಕೆ, ಈಕಾರ ಚಲನಚಿತ್ರಕ್ಕೆ. ದಯವಿಟ್ಟು ಎಲ್ಲರೂ ಮೇಡಮ್ ಹೇಗನ್ನಿಸ್ತು ಸಿನಿಮಾ? ಪ್ರೇಕ್ಷಕರ ಯೂಸ್ ಬೇಗ. ಇಕೋರ ಸಿನಿಮಾ, ಕನ್ನಡದ ಸಿನಿಮಾ, ಈ ಹೆಸರೇ ಒಂದು ವಿಭಿನ್ನವಾಗಿದೆ. ಇಲ್ಲೇ ಅರ್ಧ ಗೆದ್ದಂತೆ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ ಹೊಸ ಹೊಸ ಪ್ರತಿಭೆಗಳಿಗೆ ನಾವು ಅವಕಾಶವನ್ನು ಕೊಡಬೇಕು. ನಿಮಗೆಲ್ಲ ಗೊತ್ತಿರಲಿ, ನಮ್ಮ ನಾಯಕರಿಲ್ಲ ಅಂದರೆ ನಾವು ಆ ಜಾಗದಲ್ಲಿ ಹೆಚ್ಚು ಹೊತ್ತು ಇರಲ್ಲ. ಆದರೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಇಷ್ಟೊತ್ತವರೆಗೂ ಕೂತು ನಾವೆಲ್ಲ ಸಾವಧಾನವಾಗಿ ಈ ಸಿನಿಮಾನ ಕೊನೆವರೆಗೂ ನೋಡಿದ್ದೀವಿ ಅಂದರೆ ಆ ಸಿನಿಮಾದ ಕತೆ ಜೊತೆಗೆ ನಾಯಕಿ ಆಗಿರ್ಬೋದು, ನಾಯಕ ಆಗಿರ್ಬೋದು, ಅವರ ಅಭಿನಯ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅವರು ಮೊದಲನೇ ಚಿತ್ರ ಅಂತ ಹೇಳೋಕ್ಕೆ ಅಸಾಧ್ಯ. ಹಾಗಾಗಿ ಜೊತೆಗೆ ನಮ್ಮ ನಿರ್ಮಾಪಕರು ಕೂಡ ಮಹಿಳೆನೇ ಆಗಿರೋದ್ರಿಂದ ಇಂಥ ಎಲ್ಲ ಹೊಸಬ್ರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಬೇಕು. ಕನ್ನಡ ಚಿತ್ರರಂಗ ಇವತ್ತು ಉತ್ತುಂಗದ ಮಟ್ಟಕ್ಕೆ ಏರಬೇಕು. ಕನ್ನಡಿಗರು ಕೂಡ ಅದೇ ರೀತಿ ಕನ್ನಡ ಚಿತ್ರವನ್ನು ನೋಡಿ ಹೊಸ ಪ್ರತಿಭೆಗಳಿಗೆ ಹಾರೈಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಮೊದಲು ಮಹಿಳಾ ನಿರ್ಮಾಪಕಿಯಾಗಿ ನೀನಾಸಮ್ಮಿಂದ ಬಂದು ನಮ್ಮ ನೀನಾಸಮ್ ಕಲಾವಿದ್ರನ್ನೇ ಇಟ್ಕೊಂಡು ಈ ಸಿನಿಮಾ ಯಾಕೆ ಮಾಡಿದ್ದು ಅಂತಂದರೆ ಅದಕ್ಕೆ ಕಾರಣಾಂತರಗಳು ತುಂಬ ಇದೆ. ಕಲೆ ಅನ್ನೋದು ಒಬ್ಬರಲ್ಲಿರಲ್ಲ, ಇಬ್ಬರಲ್ಲಿರಲ್ಲ, ಎಲ್ಲರಲ್ಲೂ ಇರುತ್ತೆ. ನಮ್ಮ ಸರ್ ಹೇಳಿದಾಗೆ ಕನ್ನಡವನ್ನು ಉಳಿಸಿ, ಕನ್ನಡ ಬೆಳೆಸಿ, ಹೊಸ ನಿರ್ಮಾಪಕರಿಗೆ ಸಹಾಯ ಮಾಡಿ, ಹೊಸ ನಿರ್ದೇಶಕರಿಗೆ ಸಹಾಯ ಮಾಡಿ. ಇದನ್ನು ನಾನು ಈ ಮೂಲಕ ಎಲ್ಲರ ಹತ್ರನೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇಕೋರ ಸಿನಿಮಾ ಅನ್ನೋದು ಒಂದು ಮನರಂಜನೆ ಅಥವಾ ಒಂದು ಸಮಾಜದಲ್ಲಿ ನಡೆಯುವ ಅಥವಾ ಒಂದು ಫ್ಯಾಮಿಲಿಯಲ್ಲಿ ನಡೆಯುವ ಎಲ್ಲರೂ ಕೂತು ನೋಡುವಂಥ ಸಿನಿಮಾ. ಪ್ಯಾಕೇಜು ಹೊಸ ನಿರ್ದೇಶಕನಿಗೆ ಪ್ರೋತ್ಸಾಹಿಸಿ, ಹೊಸ ನಿರ್ಮಾಪಕಿಗೆ ಪ್ರೋತ್ಸಾಹಿಸಿ, ಕನ್ನಡವನ್ನು ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸಿ ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ನಾನು ಅದೇ ಹೇಳಿ, ಈ ಫಿಲಮು ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ, ಅಂದರೆ ಗೊತ್ತೇ ಆಗೋದಿಲ್ಲ ಯಾರು ಏನಕ್ಕೋಸ್ಕರ, ಅಂದರೆ ಮಾನಸಿಕವಾಗಿ ಹೇಗೆ ಒಬ್ಬ ಡಿಪ್ರೆಸ್ಗೆ ಹೋಗ್ತಾನೆ ಅಂತ ಹೇಳೋದನ್ನು ಇದರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಏನಾದರೂ ಒಂದು ಅವರ ತಲೆಯಲ್ಲಿ ಏನಾದರೂ ಹುಳ ಬಿತ್ತು ಅಂದರೆ ಅದು ಕೊನೆ ತನಕ ಹೇಗೆ ಅವರು ಫೇಸ್ ಮಾಡ್ತಾರೆ, ಅದರಿಂದ ಆಚೆ ಬರೋಕ್ಕಾಗದೆ ಎಷ್ಟು ಕಷ್ಟ ಬೀಳ್ತಾರೆ ಅಂತ ಹೇಳೋದನ್ನು ಈ ಚಿತ್ರದಿಂದ ನಾವು ತಿಳ್ಕೊಬೋದು. ಅದಕ್ಕಿಂತ ಹೆಚ್ಚಾಗಿ ಅದರಿಂದ ಆಚೆ ಬರೋದು ಹೇಗೆ ಅಂತ ಹೇಳೋದನ್ನು ಈ ಚಿತ್ರದಲ್ಲಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ಧನ್ಯವಾದಗಳು. ಕನ್ನಡನ ಉಳಿಸ್ಬೇಕು. ಎಲ್ಲರೂ ಪ್ರತಿಯೊಬ್ಬರೂ ಕನ್ನಡ ಚಿತ್ರವನ್ನು ನೋಡ್ತಾ ಇದ್ದರೆ ಖಂಡಿತ ಕನ್ನಡ ಮುಂದೆ ಬಂದೇ ಬರ್ತದೆ. ಚಲನಚಿತ್ರ ಮುಂದೆ ಬರಬೇಕಂದ್ರೆ ನಾವೆಲ್ಲ ಕನ್ನಡ ಫಿಲಮ್ ನೋಡಬೇಕಾಗುತ್ತೆ, ನಾವೆಲ್ಲರೂ ನೋಡಬೇಕು. ಇಕೋರ ಸಿನಿಮಾ ನೀನಾಸಮ್ ಕಿಟ್ಟಿ ಮತ್ತು ಸ್ಪಂದನ ಪ್ರಸಾದ್ ಅವರ ನಟಿಸಿರುವಂಥ ಸಿನಿಮಾ ಒಂದು ಕನ್ನಡಿಗ ನಾಡಿಗೆ ಒಂದು ಒಳ್ಳೆಯ ಸಂದೇಶವಾದ ಚಿತ್ರವನ್ನು ಕೊಟ್ಟಿದ್ದಾರೆ. ಇಡೀ ಚಿತ್ರವನ್ನು ನೋಡಬೇಕಾದ್ರೆ ನಾವೆಲ್ಲರೂ ಕೂಡ ಅಷ್ಟು ಈಸಿಯಾಗಿ ವಿಶಿಲ್ ಹೊಡೆಯೋದು ಮತ್ತು ಇದೆಲ್ಲ ಮಾಡ್ತಾ ಇರಲಿಲ್ಲ. ಈ ಸಿನಿಮಾ ಅಷ್ಟೊಂದು ನಮಗೆ ಮನೋರಂಜನೆಯನ್ನು ಕೊಟ್ಟಿದೆ. ಈ ಸಿನಿಮಾ ನಾಡ ಸೇನಾನಿ ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಈ ಸಿನಿಮಾವನ್ನು ನೋಡಬೇಕಾಗಿತ್ತು. ಪಾಪ ಒಂದಿಷ್ಟು ಮೀಟಿಂಗ್ ಇರುವ ಕಾರಣದಿಂದ ಅವ್ರು ಬರಲಿಕ್ಕಾಗಲಿಲ್ಲ. ಆದರೆ ಅವರು ಈ ಸಿನಿಮಾವನ್ನು ನೋಡಿದರೆ ಇನ್ನೂ ಒಂದಷ್ಟು ಒಳ್ಳೆಯ ಸಂದೇಶವನ್ನು ಈ ನಾಡಿಗೆ ಸಮರ್ಪಣೆ ಮಾಡ್ತಾಯಿದ್ರು. ಹಾಗಾಗಿ ಬಹಳ ಅದ್ಭುತವಾಗಿ, ಬಹಳ ಅರ್ಥಪೂರ್ಣವಾಗಿ, ಬಹಳ ಒಳ್ಳೆಯ ಈ ನಾಡಿಗೆ ಒಂದು ಸಂದೇಶ ಕೊಡುವಂಥ ಚಿತ್ರವನ್ನು ನೀನಾಸಮ್ ಕಿಟ್ಟಿ ಮತ್ತು ಸ್ಪಂದನ ಪ್ರಸಾದ್ ಅವರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಸಿನಿಮಾ 100 ದಿನ ಓಡಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ, ನಮ್ಮೆಲ್ಲರ ಬಯಕೆ, ನಮ್ಮೆಲ್ಲರ ಪ್ರೀತಿ. ಹಾಗಾಗಿ ಹಿರೋಕ ಆ ಸಿನಿಮಾ ಮತ್ತಷ್ಟು ಜನಗಳ ಮನ ಮುಟ್ಲಿ, ಆ ಜನಗಳಿಗೆ ಒಂದು ಒಳ್ಳೆಯ ನಾಡಿಗೆ ಒಂದು ಸಂದೇಶವನ್ನು ಕೊಡುವಂಥದ್ದಾಗಲಿ. ಹಾಗಾಗಿ ಬಂದು ಎಲ್ಲ ಪ್ರತಿಯೊಬ್ಬರು ಕುಟುಂಬದವರು ಬಂದು, ಕನ್ನಡಿಗರು ಬಂದು ಇಲ್ಲಿ ನೋಡುವಂಥ ಸಿನಿಮಾ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಪ್ರೀತಿ, ನಮ್ಮೆಲ್ಲರ ಬಯಕೆ. ಹಾಗಾಗಿ ಇಕೋರ ಸಿನಿಮಾ ಮತ್ತಷ್ಟು ಈ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ. ಈ ನಾಡಿಗೊಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ. ಈ ನಾಡಿನ ಕನ್ನಡಿಗರು ಮೆಚ್ಚುವಂಥ ಸಂದೇಶವನ್ನು ಕೊಟ್ಟಿದೆ. ಈ ನಾಡಿನ ಕರ್ನಾಟಕ ರಕ್ಷಣಾ ವೇದಿಕೆ ಒಬ್ಬ ಹೋರಾಟಗಾರರು ಮೆಚ್ಚುವಂಥ ಸಂದೇಶವನ್ನು ಈ ನಾಡಿಗೆ ಈ ಸಿನಿಮಾ ಕೊಟ್ಟಿದೆ. ಹಾಗಾಗಿ ಈ ಸಿನಿಮಾಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡ ಸೇನಾನಿ ಸನ್ಮಾನ್ಯ ಟಿ ಎ ನಾರಾಯಣಗೌಡರಿಂದ ಈ ಸಿನಿಮಾಕ್ಕೆ ಜೈಕಾರವನ್ನು ಘೋಷಣೆ ಮಾಡಿ ಹೋಗ್ತಾ ಇದ್ದೀವಿ. ಹಾಗಾಗಿ ಒಳ್ಳೆಯದಾಗಲಿ ಈ ಸಿನಿಮಾ. ಥ್ಯಾಂಕ್ ಯು ಸರ್. ಸಖತ್ತಾಗಿತ್ತು. ಕನ್ನಡದವರು ಬೆಳಿಬೇಕು ಅಂತಂದರೆ ಬಂದುಬಿಟ್ಟು ಕನ್ನಡ ಟಾಕೀಸಲ್ಲಿ ಬಂದು ನೋಡಬೇಕು ಎಲ್ರೂ. ಅಂದರೆ ನಾವು ಹೇಳ್ತೀವಿ ಹಳಬ್ರು
ಹೀರೋಗಳನ್ನೇ ನೋಡಿಕೊಂಡು ಆ ಥರ ನೋಡ್ತಾ ಇರೋದ್ರಿಂದ ನಾವು ಯಾರನ್ನೂ ಬೆಳೆಸೋಕ್ಕಾಗ್ತಿಲ್ಲ. ಬೇರೆ ಬೇರೆ ದೇಶದ್ದು ಬೇರೆ ಬೇರೆ ಹೀರೋಯಿನು ಬೇರೆ ಬೇರೆ ಕಲರ್ಸ್ ಭಾಷೆಯವ್ರನ್ನ ಬೆಳೆಸ್ತಾ ಇದ್ದೀವಿ. ನಮ್ಮ ಕನ್ನಡ ಬೆಳೆಸ್ಬೇಕಂದ್ರೆ ನಾವು ಫಸ್ಟಿಗೆ ಹೊಸ್ದಾಗಿ ಯಾರನ್ನ ಬಂದಿರ್ತಾರೋ ನಾವು ಮುಂದೆ ನಿಂತ್ಕೊಂಡು ನಮ್ಮ ಮಕ್ಕಳು ಅಂತ ಬೆಳೆಸಿದ್ರೆ ಕನ್ನಡ ಮುಂದುವರಿತೈತೆ, ಕನ್ನಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿನಿಮಾ ಕನ್ನಡ ಸಿನಿಮಾ ಅಲ್ವಾ, ಚೆನ್ನಾಗಿರುತ್ತೆ. ಹಾಂ, ನಮ್ಮ ಕನ್ನಡಿಗರೇ ಮಾಡಿರೋದು. ಹೊಸ ಪ್ರತಿಭೆಗಳು ಕೆಲವರೆಲ್ಲ ಹಳಬರು ಇದ್ದಾರೆ, ಹೊಸ ಪ್ರತಿಭೆಗಳು ಚೆನ್ನಾಗಿತ್ತು. ಏನೋ ಅಂತ ಸ್ಟಾರ್ಟಿಂಗ್ ಏನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೂ ಆಮೇಲೆ ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಒಂದು ಥ್ರಿಲ್ಲರ್ ಮೂವಿ ನೋಡ್ತಾ ಇದ್ವಿ, ಏನು ನೆಕ್ಸ್ಟ್ ಅನ್ನೋದೊಂದು ಕ್ಯೂರಿಯಾಸಿಟಿ ಚೆನ್ನಾಗಿತ್ತು. ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕಂದ್ರೆ ಏನು ಮಾಡಬೇಕು? ಕನ್ನಡಿಗರು ಬಂದು ಥಿಯೇಟ್ರಲ್ಲಿ ಫಿಲ್ಮ್ ನೋಡಬೇಕು. ಹೌದು. ಕನ್ನಡಿಗರು ನೋಡಬೇಕು ಮುಖ್ಯವಾಗಿ. ಈ ನಾವು ಕನ್ನಡ ಸಿನಿಮಾನ ಬೆಳೆಸಬೇಕು ಅಂದರೆ ಸಿನಿಮಾ ನಟರು ಕೂಡ ಅವರು ಕನ್ನಡದವ್ರ ಜೊತೆಯಲ್ಲಿ ಕನ್ನಡದ ಕೆಲಸಗಳು ಮಾಡಬೇಕು, ಕನ್ನಡಕ್ಕೆ ಅವರನ್ನು ಪ್ರೋತ್ಸಾಹಿಸ್ಬೇಕು. ಆವಾಗಲೇ ಕನ್ನಡ ಸಿನಿಮಾಕ್ಕೂ ಅವ್ರಿಗೆ ನಾವು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ. ಥ್ಯಾಂಕ್ ಯು. ನಾವು ಎಲ್ಲರೂ ಕನ್ನಡಿಗರು ಬರ್ತಾರೆ ಅಂದರೆ ಒಳ್ಳೆ ಸ್ಟೋರಿ ಮಾಡಿದ್ರೆ ಬರ್ತಾರೆ ಅಂತ ಇದೆ. ಕೆಲವರು ಒಂದೊಂದು ಸ್ಟೋರಿ ಪ್ರಾಬ್ಲಮ್ ಮಾಡಿರಂತ ಎಲ್ಲರೂ ಇದು ಮಾಡ್ತಾರೆ. ಬಟ್ ಇವಾಗ ಒಳ್ಳೆ ಸ್ಟೋರಿ ಇದೆ, ಹಳೆ ಸ್ಟೋರಿ ಇದೆಲ್ಲ ಆ ಥರ ಇದೆ. ಮೇಡಮ್, ಇವ್ರನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಎಷ್ಟು ಖುಷಿ ಆಯ್ತು ನಿಮಗೆ? ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿದ್ದಾರೆ ಅವರು, ಅಷ್ಟು ಚೆನ್ನಾಗಿದ್ದಾರೆ. ಹೇಗಿತ್ತು ಮೇಡಮ್ ಸಿನಿಮಾ? ಸೂಪರ್ ಆಗಿದೆ, ತುಂಬ ಸಸ್ಪೆನ್ಸ್ ಆಗಿದೆ. ಇವ್ರ ಆ್ಯಕ್ಟಿಂಗ್ ಅಂತೂ ನಾನು ಆ್ಯಕ್ಚುಲಿ ಬಂದು ಯಾವುದೋ ಹಳೆ ಫಿಲಿಮ್ಗಳೆಲ್ಲ ಮಾಡಿದ್ದಾರೆ ಅಂದ್ಕೊಂಡೆ, ನೋಡಿದ್ರೆ ಫಸ್ಟ್ ಫಿಲಿಮ್ ಅಂತ ಇವಾಗೆ ಗೊತ್ತಾಗಿದೆ. ಫಸ್ಟ್ ಫಿಲಮಲ್ಲೇ ಈ ರೀತಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಆ್ಯಕ್ಟಿಂಗು ಚೆನ್ನಾಗಿದೆ, ರಿಯಾಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಒಂದು ನ್ಯಾಚುರಲ್ಲಿ ಏನೇನು ಹಳೆ ಒಂದೇ ತುಂಬ ಎಕ್ಸ್ಪೀರಿಯನ್ಸ್ ಹೀರೋಯಿನ್ಗಳು ಮಾಡ್ತಾರಲ್ಲ ಆ ಥರದ್ದು ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು. ಒಳ್ಳೊಳ್ಳೆ ಫಿಲ್ಮ್ ಸಿಗಲಿ ಅವ್ರಿಗೆ. ಮೇಡಮ್, ನಾವು ಎಲ್ಲ 10ಗೆ ಎಷ್ಟು ಔಟ್ ಆಫ್ ಕೊಡ್ತೀರಾ ಅವ್ರಿಗೆ? ನಾನು 10ಗೆ 10 ಕೊಡ್ತೀವಿ. ಅಷ್ಟು ಖುಷಿಯಾಗಿದ್ದೀರಾ ನೀವು ಸಿನಿಮಾ ನೋಡಿ? ತುಂಬಾನೇ ಚೆನ್ನಾಗಿತ್ತು ಬಿಡಿ, ನನಗೆ ತುಂಬಾನೇ ಖುಷಿ ಆದ. ಒಂಚೂರು ಯಾರು ಎದ್ದಿಲ್ಲ ನೋಡಿ, ಆ ಥರ ನೋಡಿದ್ದೀವಿ ನಾವು. ಯಾರು ಹೌದು, ತುಂಬ ಸೈಲೆಂಟಾಗಿ ತುಂಬ ಸ್ಪೆಷಲ್ಲಾಗಿ ಮಾಡಿದ್ದಾರೆ ಅವ್ರನ್ನ. ಅಂದರೆ ಒಂಥರ ಫೇಸ್ ಕೂಡ ಅಷ್ಟು ಕಳೆಯಾಗಿದೆ, ರಿಯಲಿ ಚೆನ್ನಾಗಿದ್ದಾರೆ. ಫಿಲಿಮಲ್ಲಂತೂ ಇನ್ನೂ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಕ್ಸಸ್ ಆಗಲಿ. ನಾವು ಮತ್ತೆ ನೆಕ್ಸ್ಟು ನಮ್ಮ ಏನು ಗ್ರೂಪ್ಗಳಿದ್ದಾವೆ ಎಲ್ಲರಿಗೂ ಹೇಳಿ ಮತ್ತೆ ಫಿಲಿಮ್ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಈ ಥರ ಒಂದು ಚಾನ್ಸ್ ಸಿಗೋದು ಕಷ್ಟ. ಸೊ ಎಲ್ಲರಿಗೂ ಈ ಥರ ಚಾನ್ಸ್ ಸಿಗುತ್ತೆ. ಒಳ್ಳೇದಾಗಲಿ ಅಂತ ಹೇಳಮ್ಮ. ಥ್ಯಾಂಕ್ ಯು. ಬಂದು ನೋಡುವ ಪಿಕ್ಚರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.